ನಮಸ್ಕಾರ ಸ್ನೇಹಿತರೆ, ಬೇಸಿಗೆಯಲ್ಲಿ ನಿಮ್ಮ ಮಲ್ಲಿಗೆ ಗಿಡ ಚೆನ್ನಾಗಿ ಬೆಳೆದು ಎಲೆಗಳಿಗಿಂತ ಹೂಗಳು ಮೊಗ್ಗುಗಳು ಹೆಚ್ಚು ಹೆಚ್ಚು ಬಿಡಬೇಕು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಮನೆಯಲ್ಲಿ ಬಿಟ್ಟಿರುವಂತಹ ಮಲ್ಲಿಗೆ ಹೂಗಳನ್ನು. ಈ ಬೇಸಿಗೆಯಲ್ಲಿ ವಿಪರೀತ ಬಿಸಿಲಿನ ತಾಪದಿಂದ ನಿಮ್ಮ ಗಿಡಗಳನ್ನು ನೀವು ರಕ್ಷಿಸಿಕೊಳ್ಳಬೇಕು. ಜೊತೆಯಲ್ಲೇ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಕೊಟ್ಟು ಗಿಡದಲ್ಲಿ ಹೂಗಳು ಬಿಡುವಂತೆ ಮಾಡಬೇಕು. ಈ ಸಮಯದಲ್ಲಿ ಮಲ್ಲಿಗೆ ಗಿಡಕ್ಕೆ ಬಹಳ ಮುಖ್ಯವಾಗಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಐರನ್ ಇಂತಹ ಪೋಷಕಾಂಶಗಳ ಅಗತ್ಯ ಇರುತ್ತೆ. ಇವೆಲ್ಲವೂ ಮಲ್ಲಿಗೆ ಗಿಡಕ್ಕೆ ದೊರೆತರೆ ಗಿಡ ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಹೇರಳವಾಗಿ ಹೂಗಳನ್ನು ಬಿಡೋದರಲ್ಲಿ ಅನುಮಾನನೇ ಬೇಡ. ಇವತ್ತಿನ ವಿಡಿಯೋದಲ್ಲಿ ಇದಕ್ಕಾಗಿ ನಿಮಗೆ ಸಾಕಷ್ಟು ಟಿಪ್ಸ್ಗಳನ್ನು ನಾನು ಕೊಡ್ತೀನಿ. ಆದರೆ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಬೇಕು. ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು ನಮ್ಮ ಮನೆಯಲ್ಲಿ ಬಿಟ್ಟಿರುವ ಮಲ್ಲಿಗೆ ಹೂಗಳನ್ನು. ನಮ್ಮ ಈ ಮಲ್ಲಿಗೆ ಬಳ್ಳಿ ಹಾಗೂ ಗಿಡದ ತುಂಬ ಹೂಗಳು ಬಿಟ್ಟಿದ್ದಾವೆ. ಇದಕ್ಕಾಗಿ ನಾನು ಏನೇನು ಮಾಡಿದೆ ಅನ್ನೋದನ್ನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಒಂದು ಇಂಪಾರ್ಟೆಂಟ್ ಟ್ರಿಕ್ಕನ್ನು ಸಹ ಹೇಳ್ತಾ ಇದ್ದೀನಿ. ಆಮೇಲೆ ಕೆಲವೊಂದು ಟಿಪ್ಸ್ಗಳನ್ನು ಸಹ ಕೊಡ್ತೀನಿ. ಈ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರಿ ಅಂತಂದರೆ ಖಂಡಿತ ನಿಮ್ಮ ಗಿಡದ ತುಂಬ ಹೂಗಳನ್ನು ಪಡಿಬಹುದು. ಮಲ್ಲಿಗೆ ಗಿಡದ ತುಂಬ ಹೂಗಳನ್ನು ಬಿಡಬೇಕು ಅಂತಂದರೆ ಗಿಡದ ಪ್ರೂನಿಂಗ್ ಬಹಳ ಮುಖ್ಯ. ನೋಡಿ, ಈ ರೀತಿ ಗಿಡದ ಕೊಂಬೆಗಳು ಉದ್ದವಾಗಿ ಬೆಳೆದಿದ್ದರೆ ಇವು ಹೂ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ನೀವು ಮಾಡಬೇಕಾಗಿದ್ದು ಅಂತಂದರೆ ಇಂತಹ ಕೊಂಬೆಗಳನ್ನು ಕಟ್ ಮಾಡಬೇಕು. ಈ ರೀತಿ ನೀವು ಮಲ್ಲಿಗೆ ಗಿಡವನ್ನಾಗಲಿ ಅಥವಾ ಬಳ್ಳಿಯನ್ನಾಗಲಿ ಪ್ರೂನಿಂಗ್ ಮಾಡ್ತಾ ಇದ್ದರೆ ಇದು ಬುಷಿಯಾಗಿ ಬೆಳೆಯುತ್ತೆ ಮತ್ತು ಸಾಕಷ್ಟು ಹೂಗಳನ್ನು ಬಿಡುತ್ತೆ. ಇದರ ಜೊತೆಯಲ್ಲೇ ನೀವು ಒಣಗಿದ ಕೊಂಬೆಗಳು ಏನಾದರೂ ಇದ್ದರೆ ಅವನ್ನು ಸಹ ಕಟ್ ಮಾಡಬೇಕು. ಇದರ ಜೊತೆಯಲ್ಲಿ ನೀವು ಮಾಡಬೇಕಾಗಿರೋ ಇನ್ನೊಂದು ಕೆಲಸ ಅಂತಂದರೆ ಹೂ ಬಿಟ್ಟ ನಂತರ ಕೊಂಬೆಯ ತುದಿಯಲ್ಲಿ ಏನು ಪುಷ್ಪ ಪಾತ್ರೆ ಉಳ್ಕೊಂಡಿರುತ್ತೆ ಇದನ್ನು ಸಹ ನೀವು ಕಟ್ ಮಾಡಿ ತೆಗಿಬೇಕು. ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಪುಷ್ಪ ಪಾತ್ರೆ ಮತ್ತು ಒಣಗಿದ ಹೂಗಳೇನಿರ್ತವೆ ಅವನ್ನೆಲ್ಲವನ್ನು ನೀವು ಕಟ್ ಮಾಡಿ ತೆಗಿಬೇಕು. ಹೀಗೆ ತೆಗೆಯೋದ್ರಿಂದ ಮುಂದೆ ಮತ್ತೆ ಈ ಗಿಡ ಹೂ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಏನು ಅಂತಂದರೆ ಈ ಮಲ್ಲಿಗೆ ಗಿಡದ ಪಾಟ್ ಏನಿರುತ್ತೆ ಅದರಲ್ಲಿ ಇರುವಂತಹ ಮೇಲ್ಭಾಗದಲ್ಲಿ ಇರುವಂತಹ ಮಣ್ಣನ್ನು ತೆಗಿಬೇಕು. ಈ ಮಣ್ಣನ್ನು ತೆಗೆಯುವಾಗ ಹುಷಾರಾಗಿ ತೆಗಿಬೇಕು. ನೀವು ಬೇರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಬಾರ್ದು. ಈ ತೆಗೆದಿರುವಂತಹ ಮಣ್ಣನ್ನು ನೀವು ಒಂದು ಕಡೆ ಹಾಗೆ ಇಟ್ಕೊಳ್ಳಿ, ಮುಂದೆ ಮತ್ತೆ ಇದು ಬೇಕಾಗತ್ತೆ. ಇದನ್ನು ಏನು ಮಾಡಬೇಕು ಅಂತ ಮುಂದೆ ಹೇಳ್ತೀನಿ. ಈಗ ನಾವು ಈ ಗಿಡಕ್ಕೆ ಬೇಕಾಗಿರುವಂತಹ ವಿಶೇಷವಾದ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಬೇಕು. ಅದನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಮೊದಲನೇದಾಗಿ ಈರುಳ್ಳಿ ಸಿಪ್ಪೆ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಈರುಳ್ಳಿ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಇದರ ಜೊತೆಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಕೂಡ ನೀವು ತಗೊಳ್ಬೇಕು. ಆದರೆ ಈ ಈರುಳ್ಳಿಯ ಮೇಲ್ಭಾಗದ ಸಿಪ್ಪೆ ಮಾತ್ರ ಸಾಕಾಗೋದಿಲ್ಲ. ಇದರ ಜೊತೆಗೆ ಇದರ ಒಳಭಾಗದ ಒಂದು ಲೇಯರನ್ನು ಕೂಡ ನೀವು ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದರೆ ಮೇಲ್ಭಾಗದ ಒಣಗಿದ ಸಿಪ್ಪೆಯನ್ನು ಹಾಕೋದ್ರಿಂದ ಗಿಡಕ್ಕೆ ಕೇವಲ ಫಾಸ್ಫರಸ್ ಮಾತ್ರ ಸಿಗತ್ತೆ. ಆದರೆ ಒಳಭಾಗದ ಲೇಯರನ್ನು ಕೂಡ ನೀವು ಯೂಸ್ ಮಾಡೋದ್ರಿಂದ ಗಿಡಕ್ಕೆ ಫಾಸ್ಫರಸ್ ಜೊತೆಗೆ ಐರನ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ ಕೂಡ ಸಿಗುತ್ತೆ. ಈಗ ಈ ಈರುಳ್ಳಿ ಸಿಪ್ಪೆ ಹಾಗೂ ಬಾಳೆಹಣ್ಣಿನ ಸಿಪ್ಪೆಯನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೀರಿನಲ್ಲಿ ನೆನೆಸಬೇಕು. ನೀವು 3 ದಿನಗಳ ಕಾಲ ಈ ನೀರಿನಲ್ಲಿ ಈ ಸಿಪ್ಪೆಗಳನ್ನ ಹಾಗೆ ಬಿಟ್ಟು ನಂತರ ಈ ಸಿಪ್ಪೆಗಳನ್ನ ತೆಗೆದುಬಿಟ್ಟು ಈ ನೀರನ್ನು ಗಿಡಗಳಿಗೆ ಹಾಕ್ಬೋದು. ಅಥವಾ ಇನ್ನೊಂದು ಮೆಥಡಲ್ಲಿ ಹೀಗೆ ನೆನೆಸಿರುವಂಥ ಸಿಪ್ಪೆಯನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ. ಇದರಲ್ಲಿ ಗಿಡಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಇರುತ್ತವೆ. ಇದಕ್ಕೆ 1 ರಿಂದ 2 ಲೀಟರ್ನಷ್ಟು ನೀರನ್ನು ಮಿಕ್ಸ್ ಮಾಡಿ ಇದನ್ನು ಸೋಸಿಕೊಂಡು ನೀವು ಗಿಡಗಳಿಗೆ ಹಾಕ್ಬೋದು. ಇದನ್ನು 15 ದಿನಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಈಗ ಇನ್ನೊಂದು ಮೆಥಡ್ನಿಂದ ಕೂಡ ನಾವು ಲಿಕ್ವಿಡ್ ಫರ್ಟಿಲೈಸರನ್ನು ತಯಾರು ಮಾಡಬಹುದು. ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಟಂಬ್ಲರ್ ಅಥವಾ ಕಂಟೈನರ್ನಲ್ಲಿ 1 ಲೀಟರ್ನಷ್ಟು ನೀರನ್ನು ತಗೊಳ್ಬೇಕು. ಇದಕ್ಕೆ 1 ಚಮಚ ಸೀವೀಡನ್ನು ಆ್ಯಡ್ ಮಾಡಬೇಕು. ಈ ಸೀವೀಡ್ ಅಂತಂದರೆ ಏನು, ಇದು ಎಲ್ಲಿ ಸಿಗುತ್ತೆ, ಈ ಎಲ್ಲ ವಿವರಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ನೀವು ರೆಫರ್ ಮಾಡ್ಕೊಳ್ಬೋದು. ಈ ಸೀವೀಡ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇದನ್ನು ನೀವು ನಿಮ್ಮ ಹತ್ತಿರದ ಫರ್ಟಿಲೈಸರ್ ಶಾಪಲ್ಲೂ ಕೂಡ ಎನ್ಕ್ವೈರಿ ಮಾಡ್ಬೋದು. ಈ ಸೀವೀಡನ್ನು ನೀವು 1 ರಿಂದ 2 ಚಮಚದಷ್ಟು ಹಾಕಿಬಿಟ್ಟು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀವು ಸುಮಾರು ಒಂದು 50 ಗ್ರಾಮ್ನಷ್ಟು ಪ್ಯೂರ್ ಆಗಿರುವಂತಹ ಕಾಂಪೋಸ್ಟನ್ನು ಹಾಕ್ಬೋದು, ಅಥವಾ ಸಗಣಿ ಗೊಬ್ಬರವನ್ನು ಸೇರಿಸ್ಬೋದು, ಅಥವಾ ವರ್ಮಿ ಕಾಂಪೋಸ್ಟ್ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡ್ಬೋದು. ಯಾವುದಾದ್ರೂ ಒಂದು ಗೊಬ್ಬರವನ್ನು 50 ಗ್ರಾಮ್ನಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ಒಂದು ಲಿಕ್ವಿಡ್ ಗೊಬ್ಬರವನ್ನು ನೀವೀಗ ಪಾಟನ್ನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ, ಮಣ್ಣನ್ನು ಅಂದರೆ ಮೇಲ್ಭಾಗದ ಮಣ್ಣನ್ನು ತೆಗೆದು ಅದಕ್ಕೆ ನೀವು ಸೇರಿಸಬೇಕು. ಹೀಗೆ ಸೇರಿಸಿ ನೀವು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅಂತಂದರೆ ಈ ನೀರೆಲ್ಲ ಇದರಲ್ಲಿ ಇಂಗಬೇಕು.
ಸಂಪೂರ್ಣವಾಗಿ. ಸ್ವಲ್ಪ ಹಾಗೆ ವೆಯ್ಟ್ ಮಾಡಿ. ನೋಡಿ, ಈಗ ನೀರೆಲ್ಲ ಫುಲ್ ಇಂಗಿದೆ. ಈಗ ನೀವೇನು ಮಾಡಬೇಕು ಅಂದರೆ, ನೀವು ತೆಗೆದಿಟ್ಕೊಂಡಿರೋಂತಹ ಈ ಮಣ್ಣನ್ನು ಇದಕ್ಕೆ ಸೇರಿಸಬೇಕು. ಮಣ್ಣಿನ ಒಂದು ಲೆವೆಲ್ ಏನಿದೆ ಸ್ವಲ್ಪ ಕಡಿಮೆ ಇದೆ ಅಂದರೆ ಮತ್ತೆ ಬೇರೆ ಮಣ್ಣನ್ನು ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಈ ರೀತಿ ನೀವು ಮಣ್ಣನ್ನು ಮೇಲ್ಭಾಗದಲ್ಲಿ ಮುಚ್ಚೋದ್ರಿಂದ ಈ ಗೊಬ್ಬರದಲ್ಲಿ ಇರುವಂತಹ ಯಾವುದೇ ಅಂಶ ವೇಸ್ಟ್ ಆಗೋದಿಲ್ಲ, ಗಿಡಕ್ಕೆ ಸಂಪೂರ್ಣವಾಗಿ ಸಿಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಗಿಡದಲ್ಲಿ 1 ತಿಂಗಳೊಳಗೆ ಸಾಕಷ್ಟು ಮೊಗ್ಗುಗಳು ಬಿಟ್ಟು ಹೂವುಗಳಾಗೋದನ್ನು ನೀವು ಗಮನಿಸಬಹುದು. ಇದರ ಜೊತೆಯಲ್ಲೇ ನೀವು ಇನ್ನೂ ಕೆಲವು ಲಿಕ್ವಿಡ್ ಗೊಬ್ಬರಗಳನ್ನು ತಯಾರಿಸಿ ಮಲ್ಲಿಗೆ ಗಿಡಕ್ಕೆ ಹಾಕೋದ್ರಿಂದ ಹೇರಳವಾಗಿ ಹೂ ಬಿಡೋದನ್ನು ನೀವು ಕಾಣಬಹುದು. ಅವು ಯಾವ್ಯಾವು ಅಂದರೆ ನೋಡಿ, ಮೊದಲಿಗೆ ಅಕ್ಕಿ ಸೋಸಿದ ನೀರು, ಅಂದರೆ ಅಕ್ಕಿಯನ್ನು ನೆನೆಸಿಟ್ಬಿಟ್ಟು ನಂತರ ನೀವೇನು ತೊಳೆದು ಅದನ್ನು ಅನ್ನ ಮಾಡ್ತೀರಾ, ಈ ನೀರನ್ನು ಎಸಿಬಾರ್ದು. ಈ ನೀರನ್ನು ನೀವು ಮಲ್ಲಿಗೆ ಗಿಡಕ್ಕೆ ಆವಾಗವಾಗ ಹಾಕ್ತಾ ಇರಬೇಕು. ಇದರಿಂದ ಸಹ ಮಲ್ಲಿಗೆ ಗಿಡದಲ್ಲಿ ಸಾಕಷ್ಟು ಹೂಗಳು ಬೀಳೋದನ್ನು ನೀವು ನೋಡ್ಬೋದು. ಬೇಕಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಈ ಅಕ್ಕಿಯನ್ನು ನೀವು ರುಬ್ಬಿ ನೀರಾಗಿ ಮಾಡಿಕೊಂಡು ಇದನ್ನು ಸೋಸಿ ಗಿಡಗಳಿಗೆ ಹಾಕ್ಬೋದು. ಇನ್ನೊಂದು ಉಪಾಯ ಅಂತಂದರೆ ಈ ಬನಾನಾ ಪೀಲ್ ಲಿಕ್ವಿಡ್ ಫರ್ಟಿಲೈಸರ್. ನಾನು ಇದನ್ನು ತಯಾರಿಸೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಇದನ್ನು ನೀವು ಗಮನಿಸ್ಬೋದು. ಈ ಬನಾನಾ ಪೀಲ್ನ ಪೌಡರ್ನ ಸಹ ನೀವು ಹಾಕ್ಬೋದು. ಇಲ್ಲಾಂತಂದರೆ ಈ ಬನಾನಾ ಪೀಲ್ ಅಥವಾ ಸಿಪ್ಪೆಯನ್ನು ನೀರಲ್ಲಿ ನೆನೆಸಿಟ್ಟು 1-2 ದಿನಗಳ ನಂತರ ಗಿಡಗಳಿಗೆ ಹಾಕ್ಬೋದು. ಈಗ ಇನ್ನೊಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಕೆಲವರು ಈ ದನದ ಸೆಗಣಿಯನ್ನು ಗಿಡಗಳಿಗೆ ಹಾಕುವಂಥ ಅಭ್ಯಾಸ ಇರುತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಬೇಕು, ಈ ಸೆಗಣಿಯನ್ನು ನೇರವಾಗಿ ನೀವು ಹಾಕಬಾರ್ದು. ಇದರಿಂದ ಗಿಡ ಒಣಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಏನು ಮಾಡಬೇಕು, 1:10 ಪ್ರಮಾಣದಲ್ಲಿ ಈ ಸೆಗಣಿಗೆ ನೀರನ್ನು ಮಿಕ್ಸ್ ಮಾಡಬೇಕು. ಅಂದರೆ 1 ಪ್ರಮಾಣದಲ್ಲಿ ಸೆಗಣಿಯನ್ನು ತಗೊಂಡ್ರೆ 10 ಪ್ರಮಾಣದಷ್ಟು ನೀರನ್ನು ಮಿಕ್ಸ್ ಮಾಡಿ ನಂತರ ಗಿಡಗಳಿಗೆ ಹಾಕಬೇಕು. ಇಷ್ಟೇ ಅಲ್ಲದೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಉಪಯೋಗಿಸಿದ ಟೀ ಪೌಡರ್ನ, ಅಂದರೆ ಯೂಸ್ಡ್ ಟೀ ಪೌಡರ್ನ ಕೂಡ ಗಿಡಗಳಿಗೆ ಹಾಕಬಹುದು. ಈಗ ಇನ್ನೊಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಏನಂದರೆ, ನೀವು ಈ ಲಿಕ್ವಿಡ್ ಗೊಬ್ಬರವನ್ನು ಗಿಡಕ್ಕೆ ಸೇರಿಸೋದಕ್ಕಿಂತ ಮೊದಲು 1-2 ದಿನಗಳವರೆಗೆ ಗಿಡಕ್ಕೆ ನೀರನ್ನು ಹಾಕಬಾರ್ದು. ಹೀಗೆ ಸ್ವಲ್ಪ ಡ್ರೈ ಆಗಿರುವಂತಹ ಮಣ್ಣಿಗೆ ನೀವೇನು ಮಾಡಬೇಕು, ಲಿಕ್ವಿಡ್ ಗೊಬ್ಬರವನ್ನು ಸೇರಿಸಬೇಕು. ಹೀಗೆ ಮಾಡೋದ್ರಿಂದ ಈ ಬೇರುಗಳು ಈ ಲಿಕ್ವಿಡ್ ಗೊಬ್ಬರವನ್ನು ಚೆನ್ನಾಗಿ ಹೀರ್ಕೊಳ್ತವೆ ಮತ್ತು ಪೋಷಕಾಂಶಗಳು ಗಿಡಕ್ಕೆ ನೇರವಾಗಿ ಸಿಗ್ತವೆ. ಇದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂಗಳನ್ನು ಬಿಡುತ್ತೆ. ಈ ಮಲ್ಲಿಗೆ ಗಿಡವನ್ನು ಕಟಿಂಗ್ನಿಂದ ನಾವು ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಅದನ್ನು ನೀವು ರೆಫರ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.